ಎಕ್ಸ್ಕ್ಯೂಸ್ ಮೀ ಆಂಟಿ, ಪ್ಲೀಸ್. ಇಷ್ಟ ಬಂದಂಗೆ ನಡ್ಕೋತಿರೋದು, ಉಡಾಫೆ ಮಾಡ್ತಿರೋದು ನಾನಲ್ಲ, ನಿಮ್ಮ ಮಗಳು. ಪ್ರತಿ ಸಲ ಹತ್ರ ಹೋದಾಗ್ಲೂ ದೂರ ತಳ್ತಾರಲ್ಲ, ನನಗೆ ಹೆಂಗಾಗಬೇಕು? ಅಲ್ಲ, ನಾನು ಸರಿ ಇಲ್ಲ ಅಂತ ನನಗೆ ಬುದ್ಧಿ ಹೇಳಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಮಗಳು ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾಳೆ ಅಂತ ಒಂದ್ಸಲ ಕೇಳಿದಿರ ಅವಳನ್ನ? ಕೇಳೋಕೆ ಇನ್ನೇನಿದೆ ಅಳಿ ಅಂದರೆ, ನೀವು ಬದಲಾಗ್ತಾ ಇದ್ದೀರಾ, ಅದಕ್ಕೆ ಅವಳು ನಿಮ್ಮಿಂದ ದೂರ ಹೋಗ್ತಾ ಇದ್ದಾಳೆ. ಅದೇ ಏನು ಬದಲಾವಣೆ ಅಂತ ಕೇಳ್ತಾ ಇರೋದು. ಏನೇದು ಡೈರೆಕ್ಟಾಗಿ ಮುಖಕ್ಕೆ ಹೊಡೆದಂಗೆ ಹೇಳಿ. ನೀವು ಆ ಚಾಂದಿನಿ ಅನ್ನೋ ಹುಡುಗಿ ಜೊತೆ ಚಲ್ಚಲಾಗಿ ಆಡ್ತಾ ಇರೋದನ್ನ ನೋಡಿ ನನಗೆ ಅಸಹ್ಯ ಅನಿಸ್ತಾ ಇದೆ. ನೀವು ನನ್ನ ಮಗಳಿಗೆ ಹೇಗಾಗಿರ್ಬೇಡ. ಚಲ್ಚಲಾಗ ಮಾತಾಡೋದಕ್ಕೂ ಒಂದು ಮೀನಿಂಗ್ ಇರಬೇಕು. ಏನೋ ದೊಡ್ಡವರು ಅಂತ ಸುಮ್ಮನೆ ಇದ್ರೆ ತುಂಬ ಓವರಾಗಿ ಮಾತಾಡ್ತಾ ಇದ್ದೀರಾ ಆಂಟಿ ಇವತ್ತು. ಮಾತಾಡಲೇಬೇಕು. ನೀವು ನನ್ನ ಮಗಳನ್ನ ಬಿಟ್ಟು ಇನ್ಯಾರೋ ಹುಡುಗಿ ಜೊತೆ ಆ ಹದ್ದು ಮೀರಿ ನಡ್ಕೋತಾ ಇರೋದನ್ನ ನೋಡ್ಕೊಂಡು ಸಹಿಸ್ಕೊಳಕ್ಕಾಗಲ್ಲ. ಜಸ್ಟ್ ಶಟ್ ಅಪ್ ಆಂಟಿ. ನಾನು ಶಾಲಿನಿ ಅಮ್ಮ ಅಂತ ಸುಮ್ಮನೆ ಇದ್ದೀನಿ. ಇನ್ನೊಂದು ಮಾತು ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಅಷ್ಟಕ್ಕೂ ಇದನ್ನೆಲ್ಲ ನೀವ್ಯಾಕೆ ಕೇಳ್ತಾ ಇದ್ದೀರಾ? ನಿಮ್ಮ ಮಗಳಿಗೆ ನನ್ನಿಂದ ಅನ್ಯಾಯ ಆಗ್ತಿದೆ ಅಂತಂದ್ರೆ ಅವರೇ ಬಂದು ನನಗೆ ಡೈರೆಕ್ಟಾಗಿ ಕೇಳ್ತಾರೆ. ಅವ್ರಿಗೆ ಎಲ್ಲರೂ ಅನುಮಾನ ನಿಮ್ಗೆ ಯಾಕೆ ಆಂಟಿ ಬರುತ್ತೆ? ಯಾಕಂದ್ರೆ ನಾನು ಅವಳ ತಾಯಿ, ನಾನು ಅವಳ ಗಂಡ. ಯಾರ್ಯಾರ ವಿಷಯದಲ್ಲಿ ಹೆಂಗೆ ನಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೊಸದಾಗಿ ಪಾಠ ಹೇಳ್ಕೊಡಕ್ಕೆ ಬರಬೇಡಿ, ನನಗಿಷ್ಟ ಆಗಲ್ಲ. ಹಾಗೂ ನೀವೇನಾದ್ರು ಲೆಕ್ಚರ್ ಕೊಡಲೇಬೇಕು ಅಂತಿದ್ರೆ ಮೊದಲು ನಿಮ್ಮ ಮಗಳ ಹತ್ರ ಹೋಗಿ ಹೇಳಿ. ಅಟ್ಲೀಸ್ಟ್ ಗಂಡನ ಫೀಲಿಂಗ್ಸ್ನ ಒಂಚೂರಾದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ.